ನಿಮ್ಗೆ ಮದುವೆ ಮಾಡ್ಕೊಟ್ಟಿದೀವಿ, ಒಳ್ಳೆ ಊಟ ಹಾಕ್ಸಿದೀವಿ, ಚಿನ್ನದ ಡಾಬ್ ಕೊಟ್ಟಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ನನ್ನ ವಿಶ್ವನಾಥ್ ಒಂದ್ ನಿಮಿಷ, ಅವತ್ತಿನ ದಿವಸ ನಿಮ್ಗೆ ಹಕ್ಕಿರ್ಲಿಲ್ಲ, ನಾವೇನೋ ಮನೆದಕ್ಕೆ ಕಷ್ಟ ಸುಖಕ್ಕೆಲ್ಲ ನಮ್ ಮಾರ್ಬಿಟ್ಟಿದೀವಿ. ಆ ಪ್ರಾಪರ್ಟಿಗಳಲ್ಲಿ ಕೇಳ್ಬೇಡಿ, ಇನ್ನು ಉಳ್ಕೊಂಡಿರೋ ಪ್ರಾಪರ್ಟಿಯಲ್ಲಿ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಸೇರಿಸ್ಕೊಂಡು ರಾಜಿ ಮಾಡಿ ಒಂದು ಅರ್ಜಿ ಹಾಕಿ, ಅವಾಗ ಮ್ಯಾಟ್ರ್ ಮುಗಿಯುತ್ತೆ. ಒನ್ಸ್ ಅಂಡ್ ಫಾರ್ ಆಲ್ ಫೈನಾಲಿಟಿ ಆಗುತ್ತೆ. ಹೌದಪ್ಪ, ನಾವ್ ಅವ್ರನ್ನೇನು ತಕರಾರು ಕೇಳ್ತಿಲ್ಲ, ನೀವು ಆ ಹೆಣ್ಮಕ್ಳಿಗೂ ಇದ್ರಲ್ಲೇ ಒಂಚೂರು ಸೇರ್ ಕೊಡ್ತೀವಿ ಇಷ್ಟ ಭಾಗ ಅಂತ ಹೇಳಿ ಬರ್ದ್ಕೊಡಿ. ಉಳಿದಿರೋ ಪ್ರಾಪರ್ಟಿನಲ್ಲಿ ಅವ್ರು ಒಪ್ಕೋತಾರೆ, ಹೊರಗಡೆದ್ರ ಮೇಲೆ ಅವ್ರೇನ್ ಮಾಡ್ತಾರೆ ಇಷ್ಟ ದಿನ ಆದ್ಮೇಲೆ. ಹೌದು, ಒಂದೇ ನಿಮಿಷ, ಅದನ್ನೆಲ್ಲ ನಾನು ತಗೊಂಡು ಡೀಟೇಲ್ಸ್ ಎಲ್ಲ ಸೇರಿಸಿ 1/12 ಅಂತ ಮಾಡಿದೀನಿ. ಅದಕ್ಕೆ ಅವ್ರ ಹತ್ರನ ಮಾಡಿಸ್ಕೊಂಡ್ಬಿಡಿ, ಅದು 1/12 ಅಂತ ಮಾಡಿಸಿ, ಈಗ 1/12 ಪ್ರಕಾರ ಉಳಿದಿರೋ ಪ್ರಾಪರ್ಟಿ ಮಾತ್ರ ಅಂತ ಬರ್ಸ್ಕೊಟ್ರೆ ಇವತ್ತೇ ಡಿಗ್ರಿ ಮಾಡ್ತೀನಿ, ಈಗಲೇ ಡಿಗ್ರಿ ಮಾಡ್ತೀನಿ. ಹಂಗಾಗಲ್ಲ, ನೀವೇನಿದ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಒಂದ್ಸತಿ ಮುಗಿಸ್ಕೊಂಡ್ಬಿಡ್ಬೇಕು. ಅದನ್ನ ಉಳಿಸ್ತು ಅಂತಂದ್ರೆ ಅಷ್ಟು ಉಳಿದಿದೆ ಅಂತ ಲೆಕ್ಕ, ಉಳಿದಿದ್ದು ಅಂತಂದ್ರೆ ನಾಳೆ ದಿನ ಲಿಸ್ಟ್ ಕನ್ಕ್ಲೂಡ್ ಆಗೋದಿಲ್ಲ. ಈಗ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ. ಈಗ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ನೋಡೋಣ, ಮಾರಿರೋ ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡೋಣ, ಅದಕ್ಕೆ ನೀವು ಒಪ್ಕೊಂಡಾಯ್ತು ಅಂತಂದ್ರೆ ಆಮೇಲಿಂದ ಬೇಕಾದ್ರೆ ಉಳಿದಿರೋ ಪ್ರಾಪರ್ಟಿನಲ್ಲಿ ಸಿಸ್ಟರ್ಸ್ಗೂ ಶೇರ್ ಕೊಡ್ತೀವಿ, 1/12 ಕೊಡ್ತೀವಿ ಇನ್ಸ್ಟೆಡ್ ಆಫ್ 1/9. ಮ್ಯಾಟರ್ ಎಂಡ್ಸ್ ದೇರ್. ಹಳೆ ಲಿಟಿಗೇಷನ್ ಇಟ್ ಈಸ್ ಕಮಿಂಗ್ ಟು ಎನ್ ಎಂಡ್. ಹೌದಪ್ಪ, ಇಸಿ ಪ್ರಾಬ್ಲಮ್ ಈಸ್ ಇಷ್ಟೆಲ್ಲ ಬಂದಿದ್ ಗಲಾಟೆ ಯಾಕೆ? ಕೇಸ್ ಪೆಂಡಿಂಗ್ ಇರೋವತ್ತು 2006ರಲ್ಲಿ ಈ ಅಪೀಲ್ ಪೆಂಡಿಂಗ್ ಇದ್ರಿಂದ 22ರ ತನಕ ಪೆಂಡಿಂಗ್ ಇದ್ದಿಂದ ಹೊಸದಾಗಿ ಕಾನೂನು ಬಂದಿದೆ. ನಾಳೆ ಇನ್ನೇನ್ ಬರುತ್ತೋ? ಸೊ ಇವತ್ತು ಫೈನಾಲಿಟಿ ಆಗ್ಬಿಡ್ಬೇಕು. ನಾಳೆ ನೋಡಿದವ್ರು ಯಾರು ಇಲ್ವಲ್ಲ, ಅವ್ರದ್ದು ಮಾಡ್ಬೇಕು. ನೀವು ಮಾಡ್ಕೊಟ್ಟಿದ್ರಿ, ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ಕರೆಕ್ಟ್ ಅಪ್ಪ, ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು. ನಿಮ್ಗೆ ಇದ್ರಲ್ಲೆಲ್ಲ ಶೇರ್ ಕೊಡ್ತಾ ಇದೀವಲ್ಲ, ಅದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳಿ ಒಪ್ಪಿಸ್ಬೇಕು. ನಾನು ಹೇಳ್ತೀನಿ, ನೀವು ಇಂಡಿಪೆಂಡೆಂಟ್ ಆಗಿ ಉಳ್ಕಿರೋ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿನ ಬೇಕಾದ್ರೆ ಸೇರಿಸಿ ಇನ್ನೊಂದು ದಾವೆ ಹಾಕೊಳ್ಳಿ ನೀವು. ತಮ್ಮ ಹೆಸರೇನು ವಕೀಲ್ರೆ? Mr. Govindarajo, very simple point. As on the date of the filing of the suit was perfectly valid. ನೋಡ್ಬಿಟ್ಟು ಹೇಳಿ, ಅವರೆಲ್ಲ ರೆಡಿ ಆಗಿದ್ದಾರೆ, ನೀವು ಒಬ್ಬರದಿಂದಾನೇ ತಕರಾರು ಆಗೋದು. ಸರ್, ಅವ್ರು ಬರ್ದೇ ಹೋದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಿಮ್ದಕ್ ನೀವ್ ಹೇಳಿ. ನೀವು ಸೈನ್ ಮಾಡ್ಕೊಟ್ಟಿದ್ದೀರಿ ತಾನೆ? ನೀವು ಸೈನ್ ಮಾಡ್ಕೊಟ್ಟಿದ್ದೀರಾ ರೆಡ್ಡಿ ಅವ್ರ ಎಲ್ ನೇಷನ್ಗೆ, ನಿಮ್ ಕ್ಲೈಂಟು. ನೀವು ಯಾರ ಪರವಾಗಿದ್ದೀರಿ, ಯಾವ ಡಾಕ್ಟರ್ ಪರವಾಗಿದ್ದೀರಿ ಹೇಳಿ, ನಾನು ಹೇಳ್ತೀನಿ. ಅವರಲ್ಲಿ ಎಷ್ಟೊಂದ್ ಜನ ಇದಾರಲ್ರಿ, ಅವ್ರಿಗೆ ಹೇಳ್ರಿ. ನೀವು ಲಕ್ಷ್ಮಮ್ಮನಿಂದ ಕ್ಲೈಮ್ ಮಾಡ್ತಿದ್ದೀರಾ? ಬೀರಮ್ಮನವ್ರದ್ದೇನ್ ತಕರಾರಿಲ್ಲ, ಅವ್ರು ಸೈನ್ ಮಾಡ್ಕೊಟ್ಟಿದ್ದಾರೆ. ಓನ್ಲಿ ಲಕ್ಷ್ಮಮ್ಮನ್ ಮಕ್ಕಳು ಮಾಡ್ಕೊಟ್ಟಿಲ್ಲ. ಮಾದಮ್ಮ, ರಾಮನಂಜಮ್ಮ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ವೇರ್ ಇಸ್ ಮಿಸ್ಟರ್ ಅಭಿನವ್ ರಮಾನಂದ್? ಅಭಿನವ್ ಆನಂದ್ ಅಲ್ಲ, ಇಲ್ಲ ರಾಮಾನಂದ್ ಮೈ ಲಾರ್ಡ್. ಕರೆಕ್ಟ್ ಆಗಿ ಹೇಳಿದೀನಿ, ಅಭಿನವ್ ರಾಮಾನಂದ್. ವಾಟ್ ಯು ಸೇ? Lord, there is getting settled, my lord. I am the last person to intervene. No, Mr. Abhinav, the point is very simple. The sale in favor of Mr. Shankar Reddy's client is made by the defendants. Yes, please. Thereafterwards, the plaintiff also signed it as a confirmatory party. Yes, please. Few of the daughters of Munisiddhamma have also given their consent. Yes, it is please. Only Lakshmamma's daughters that Lakshmamma's heirs have not signed it. Yes, please. ಅದನ್ನ ನೀವು ನಮ್ದೇನ್ ತಕರಾರಿಲ್ಲ ಆ ಸೇಲ್ಗೆ ಅಂತ ಅನ್ಬಿಟ್ಟು ಬಿಟ್ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ 1/12 ಶೇರ್ ಕೊಟ್ಬಿಡ್ತೀನಿ, ಮ್ಯಾಟರ್ ಮುಗ್ದೋಗುತ್ತೆ. ಅಲ್ಲ 1/12 ಮಾಡಿದ್ರೆ ಅವ್ರ ಪ್ಲೇಂಟಿಫ್ ಈಗ ಒಂದು ಮೆಮೊ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಅದರ ಪ್ರಕಾರ ಅವ್ರ ಐಟಮ್ ನಂಬರ್ 8, 10 ಬಿಟ್ಬಿಡ್ತೀನಿ ಅಂತ, ಐಟಮ್ ನಂಬರ್ 8, 10, 11 ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಿಮ್ದು ಯಾವ್ದು ಐಟಮ್? 1 ಬಿಡ್ಬೇಕು. ಐಟಮ್ ನಂಬರ್ 1 ಯಾಕೆ ಬಿಡ್ತಾರೆ? 1 ಇದೆಯಲ್ಲ, 1 is item number 1 is a part of the decree, no? Item number 1 originally belonged to Munisiddhamma, and this property was registered in favor of Mahadevaya. Correct. So therefore it is Munisiddhamma's property which was transferred to Mahadevaya. So therefore they will not have a share in that property. ಅದೇ ಐಟಮ್ ನಂಬರ್ 1, ಅದೇ ಐಟಮ್ ನಂಬರ್ 8 ಅಂತಾರೆ, ಅದು 1 ಅಲ್ಲ, 8 ಅಂತಾರೆ. ಐಟಮ್ ನಂಬರ್ 8 ಬೇರೆ ಇದೆ, ಅದು ಮುನಿಸಿದ್ದಮ್ಮ ಅವರದೇ ಪ್ರಾಪರ್ಟಿ. ನೋ, ಗಿಫ್ಟ್ ನೀವ್ ಹೇಳ್ತಿರೋದು ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಇಸ್ ಇನ್ ರೆಸ್ಪೆಕ್ಟ್ ಆಫ್ ಐಟಮ್ ನಂಬರ್ 8. ನೀವ್ ಹೇಳ್ಬೇಕಲ್ಲ ಮತ್ತೆ ಅವ್ರಿಗೆ.
He is now in the confusion, you see. It's okay, sir. ಇಲ್ಲಿ ಸೇರಿಸ್ಬೇಕಲ್ಲ ಇವಾಗ ನಿಮ್ಮ ಐಟಮ್ ನಂಬರ್ 2 ನ. ರೆಡ್ಡಿ ಅವರೇ ಒಂದ್ ನಿಮಿಷ. ಸೇರಿಸ್ಬೇಕಾದ್ರೆ ಪ್ಲೇಂಟಿಫ್ ಸೇರಿಸ್ಬೇಕಾದ್ರೆ ಎಲ್ಲರೂ ಒಪ್ಪಿಗೆ ಇರ್ಬೇಕು ಅದಕ್ಕೆ. ಯಾರು ತಕರಾರು ಮಾಡ್ತಿದ್ದಾರೆ ನೋಡೋಣ. See, he doesn't mind including the item number 2 also, but everybody should agree, no? Otherwise, that portion of the list always remains. So ನೋಡಿ ನಾಳೆಗೆ ಇಡ್ತೀನಿ. ನೀವೇನ್ ಬೇಕು ನೋಡಿ ಅಪ್ರೋಪ್ರಿಯೇಟ್ ಆಗಿ ಹಾಕಿ. ಇದು ಬೇರೆನೆ ಟೈಪ್ ಮಾಡಿಸ್ಬಿಡಿ ಇವ್ರೆ. ಒಂದ್ ನಿಮಿಷ ತಡೀರಿ. ಬೇರೆನೆ ಟೈಪ್ ಮಾಡಿಸ್ಬಿಡಿ. ಇದ್ದೋದೆಲ್ಲ ಬೇಡ. ನಾಳೆ ದಿನ ತುಂಬಾ ಅಲಿಗೇಷನ್ಸ್ ಬರುತ್ತೆ. ಐಟಮ್ ನಂಬರ್ 2 ಸೇರಿಸ್ಬಿಟ್ಟು ಯಾರ ಜೊತೆ ಇದ್ದಾರೆ ಮಾತಾಡ್ಬಿಟ್ಟು ವಿಶ್ವನಾಥ್ ನಿಮ್ ಜೊತೆ ಮಾತಾಡ್ತಾರಂತ ಅಭಿನವ್. ಯು ಹ್ಯಾವ್ ಎ very well, please, my lord. One other aspect is, my lord, legally in Birappa's share they will get a share, equal share. No, see, at the end of the day the suit is decreed for 1/9, that is to be modified into 1/12 in of the daughters being there, and few of the items are to be drafted from the suit schedule property. My lord, my submission is there will have to be a first step partition between Birappa and the children of the first wife, and in whatever share Birappa gets, my lord, all the children will get an equal share, which means, my lord, initially the property will have to be divided by 1/5, and 1/5 share, my lord, will have to be divided by 1/12. ಇವೆಲ್ಲ ಹೊಸದಾಗಿ ಶುರು ಮಾಡ್ದಂಗ ಆಯ್ತು ಈಗ ಹಂಗಾರೆ. ಯು ಆರ್ ನಾಟ್ any appeal. That is the law. No, you have not filed any appeal. I have filed an You have appeal. not filed any appeal. I have filed an appeal. I appear in 2267 of 2006. 2267 of 2006. 2006. You are ಕೊಡಿ ಅದು. ಓಕೆ ಮಿಸ್ಟರ್, ನಿಮ್ದು ಆಯ್ತಲ್ಲ ಈಗ. ಅಲ್ಲ, ಅವ್ರದ್ದೇನ್ ತೊಂದ್ರೆ ಇಲ್ಲ ಸ್ವಾಮಿ. ಅವ್ರ ಆಸ್ತಿ ಇಟ್ಕೊಳ್ಳಿ. They have purchased it. We have no difficulty. ಜೈರಾಮ್ ಯಾರ ಮಗ? ಜೈರಾಮ್ ಮುನಿಸಿದ್ದಮ್ಮನ್ ಮಗ. ಹೌದು. That is, he is born to the first wife. Now my submission before my lords is there will have to be a partition amongst co-partners, which means the sons born to Munisiddamma and Birappa, they will have to be an initial partition. And in the share that is allotted to Birappa, again all the children will get a share as class 1 heirs. Correct. So that I have no difficulty, my lord. That is only my limited point in the appeal. So it will be 1/5. ಮುನಿಸಿದ್ದಮ್ಮ ಫಸ್ಟ್ ವೈಫ್ ಅನ್ನೋದಕ್ಕಿಂತ ತಕರಾರು ಇದೆಯಲ್ಲ. Then you will go back to the square number 1. According to the plain government, it is Lakshma who is the first wife. ಇಲ್ಲ, plain governments ಅಲ್ಲಿ ಒಪ್ಕೋತಾರ ಅವರು. ಮತ್ತೆ ಕಾಂಪ್ರಮೈಸ್ ಹಾಕಿ ಅವ್ರು ಹೇಳ್ತಿರೋದೇನು ಅಂದ್ರೆ, ಮುನಿಸಿದ್ದಮ್ಮನ ಮಕ್ಕಳಾದ ಮಹಾದೇವಯ್ಯ, ನಾರಾಯಣ ಸ್ವಾಮಿ, ಮಹಾದೇವಯ್ಯ, ಜೈರಾಮ, ರಾಮಕೃಷ್ಣ, ರಾಮು ಅವ್ರ ಮಕ್ಕಳು ಅಂತ ಹೇಳ್ತಾರೆ, ಇವ್ರ ಮಕ್ಕಳು ಅಂತ ಹೇಳ್ತಾರೆ. ಕೊಟ್ಟರು ಇದ್ರ ಪ್ರಕಾರ ಯಾರ ಮಗನ ನೋಡ್ಕೊಳ್ಳಿ. ಅವರು ರಾಮು ಲಕ್ಷ್ಮಣ್ ಮಗ ಅಂತ ಹೇಳ್ತಾರೆ. ಒಂದ್ ನಿಮಿಷ. ನಾರಾಯಣ ಸ್ವಾಮಿ, ಮಹಾದೇವಯ್ಯ, ಜೈರಾಮ, ರಾಮಕೃಷ್ಣ ಇವ್ರ 4 ಮತ್ತೆ ಬೀರಪ್ಪ ಆಗಬೇಕು. ಟೋಟಲ್ ಪ್ರಾಪರ್ಟಿ ಎಕ್ಸ್ಕ್ಲೂಡಿಂಗ್ ದಿ ಪ್ರಾಪರ್ಟಿ ಆಫ್ ಮುನಿಸಿದ್ದಮ್ಮ. ಇಷ್ಟ ಆದ್ಮೇಲೆ ಆ 1/5 ಬೀರಪ್ಪಂದೇನ್ ಬಂತು, ಆ 1/5 ಅಲ್ಲಿ 1/12 ಆಗ್ಬೇಕು. ಅಷ್ಟು ಶೇರ್ ಬರುತ್ತೆ ಅಂತ ಹೇಳ್ತಾರೆ. Yes, please. That is his case. If you are agreeable, ಎಲ್ಲರೂ ಒಪ್ಸಿದ್ರೆ ಒಂದು ಕಾಂಪ್ರಮೈಸ್ ಪೆಟಿಷನ್ ಹಾಕಿ ಒಪ್ಕೋತಾರಲ್ಲ ಅವ್ರು. ಅದ್ ಬಿಟ್ಟು ಬೇರೆ ಕೇಳಕ್ ಆಗಲ್ಲ. They have not been party there. They cannot go beyond that. That's why I said, if they are agreeable, well and good. Otherwise, I will direct them to file a separate suit. ಇನ್ನೊಂದು ರೌಂಡ್ ಆಫ್ ಲಿಟಿಗೇಷನ್. ಈಗಲೇ 30 ವರ್ಷ ಆಗಿದೆ. ಇಫ್ ಯು ಆರ್ ಅಗ್ರಿಯಬಲ್ ಫಾರ್ ದಿಸ್ ಈಗ ನೀವು ಇದನ್ನ ಒಪ್ಕೊಂಡ ತಕ್ಷಣನೇ ಇದೇ ತರನೇ ಆಗ್ಬೇಕು, ಇನ್ನೇನು ಹಾಕಾಗಲ್ಲ. ಇಲ್ಲೇನಾಗ್ತಾ ಇದೆ, ಸೂಟ್ ಐಟಮ್ ನಲ್ಲಿ ಮುನಿಸಿದ್ದಮ್ಮನ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ. ಸೊ ಆಲ್ಸೋ ದಿ ಪ್ರಾಪರ್ಟಿ ದಟ್ ಹಸ್ ಬೀನ್ ಸೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿಸ್ ಕ್ಲೈಂಟ್ ಅಂಡ್ ಅನದರ್ ಪರ್ಸನ್ ಈಸ್ ಎಕ್ಸ್ಕ್ಲೂಡೆಡ್. ಸೊ ಅವಷ್ಟು ತೆಗೆದ್ಬಿಟ್ಟು ಮಿಕ್ಕಿದ್ದೇನ್ ಪ್ರಾಪರ್ಟಿ ಬರುತ್ತೆ ಅದರಲ್ಲಿ ಮೊದಲು 1/5 ಮಾಡಿ, ನಾರಾಯಣ ಸ್ವಾಮಿಗೆ 1/5, ಮಹಾದೇವಯ್ಯಂಗ್ 1/5, ಜೈರಾಮಂಗ್ 1/5, ರಾಮಕೃಷ್ಣಂಗ್ 1/5, ಬೀರಪ್ಪಂಗ್ 1/5 ಅಂತ ಡಿವೈಡ್ ಮಾಡ್ತೀವಿ. ಆ 1/5 ಅಲ್ಲಿ ಈ ಉಳಿದವ್ರಿಗೆಲ್ಲಾರ್ಗು ತಿರ್ಗಾ 1/12 ಮಾಡ್ತೀವಿ. 1/5 of 1/12 is what is ultimately one would get it. The sisters are namely Sharadamma, Saraswatamma and Mangamma.
ಅವರು ದೇ ವಿಲ್ ಗೆಟ್ ಆಫ್ 1/5 1/12 of 1/5. Yes, please. ಯಾವತ್ತು ಹಾಕಿದ್ದಾರೆ? ಯಾರು ಅಪೀಲ್ ನಲ್ಲಿ ಮೆಮೊ ಹಾಕಿದ್ದಾರೆ? ನೀವು ನೋಡ್ಕೊಂಡು ಬರೀರಿ ಇವ್ರೆ, ಇಷ್ಟೊಂದು ಕನ್ಫ್ಯೂಷನ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಇಷ್ಟು ಉಳ್ಕೊಂಡು ನೋಡೋ, ಒಂದ್ ನಿಮಿಷ ಕೇಳಿ. ಇಷ್ಟು ಉಳ್ಕೊಂಡ್ರು ಕೂಡ ನಾನು ರೆಕಾರ್ಡ್ಸ್ ಕೊಡ್ತೀನಿ. ಇಷ್ಟು ಉಳ್ಕೊಂಡ್ರು ಕೂಡ ನಾಳೆ ದಿನ ಇದು ಲಿಟಿಗೇಷನ್ ಮುಂದೆ ಕಂಟಿನ್ಯೂ ಆಗುತ್ತೆ. ಲಲಿತಾ ಮತ್ತೆ ಇನ್ಯಾರೋ ಹೆಸರು ಕಾಣೋದಿಲ್ಲ ಯಾರು ಅಂತವ್ರು, ವೀಣಾ ಇಬ್ರು ಹಾಕಿದ್ದಾರೆ. ಅವರು 3A 3B ಅಂತ. ಅಪಲೆಂಟ್ ನಂಬರ್ 3 ಯಾರು ಅಂತಂದ್ರೆ ರಾಮಕೃಷ್ಣ. ಇನ್ನೂ ಇಬ್ರು ಉಳ್ಕೋತಾರಲ್ಲ ಅಲ್ಲಿಗೂ. ಇವ್ರೆ ಒಂದ್ ನಿಮಿಷ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ರಾಮಕೃಷ್ಣನ್ ಮಕ್ಕಳು ಸೆಟಲ್ ಮಾಡ್ಕೊಳಕ್ಕೂ ಈ 3 ಜನಕ್ಕೂ ಬೇರೆ ವ್ಯತ್ಯಾಸ ಇದೆ. Krishnath, it is not going to happen. We are now concerned with the non-making as the party as Sharadamma, Saraswatamma and Mangamma. These people are already there on record. Ramakrishna ಅಂತಂದ್ರೆ ಮುನ್ಸಿದ್ದಮ್ಮನ್ ಮಕ್ಕಳು ಮೊಮ್ಮಕ್ಕಳು ಅವ್ರು ಒಪ್ಕೊಂಡಿದ್ದಾರೆ, ಅವ್ರದ್ದೇನ್ ತಕರಾರಿಲ್ಲ. ಈಗ ಇರೋದು ಪ್ರಾಬ್ಲಮ್ ಇರೋದು ಶಾರದಮ್ಮ, ಸರಸ್ವತಮ್ಮ, ಮಂಗಮ್ಮ. ಯಾರು ಅಪ್ಲಿಕೇಶನ್ ಹಾಕ್ತಾರೆ? ಯಾರು? ಹೂ ಹ್ಯಾಸ್ ಫೈಲ್ಡ್ ದಟ್ ಅಪ್ಲಿಕೇಶನ್? ಅಲ್ಲ ಇವ್ರೆ, ನೀವು ಯಾವ್ದೋ ಒಂದ್ ಅಪೀಲ್ ನಲ್ಲಿ ಪಾರ್ಟಿ ಆದ್ರೆ ಸಾಕಾಗಲ್ಲ. ಯಾವತ್ತು ಆರ್ಡರ್ ಆಗಿದೆ ಹೇಳಿ ಅದು? ಎಲ್ಲಿ ಅದನ್ನ ಇದ್ರಲ್ಲಿ ನೀವ್ ಎಲ್ಲಿ ಮಾಡಿದಿರಿ ಪಾರ್ಟಿ? ಅವ್ರು ಒಂದ್ ನಿಮಿಷ ತಡೀರಿ. ಮಂಗಮ್ಮ ಇದ್ದಾರೆ, ಶಾರದಮ್ಮ ಇದ್ದಾರೆ, ಸರಸ್ವತಮ್ಮ ಇದ್ದಾರೆ, ಮಂಗಮ್ಮ ಇದ್ದಾರೆ. ಡಿಫರೆಂಟ್ ನಂಬರ್ 1D 1A 1F. ಹೌದು, ಅವ್ರ 3 ಜನಕ್ಕೆ ಯಾರು ಇವರೇ ಇದಾರಲ್ಲ. ಸರಿ, ಇನ್ನೊಬ್ರು ಬೇಕು. ಇನ್ನೊಬ್ರು ಅಂತಂದ್ರೆ ಶಾರದಮ್ಮ. ನಿಮ್ಮ ಅಪ್ಪನೇ ಬರ್ಕೊಟ್ಟಿಲ್ವಾ ರಾಮಕೃಷ್ಣಪ್ಪ? ನೀವು ಬರ್ಕೊಡ್ತೀರೋ ಬೇಡವೋ? ಆಲ್ರೈಟ್, ಟುಮಾರೋ 2:30 ನೀವು ಕರೆಕ್ಟ್ ಅಪ್ಲಿಕೇಶನ್ ಹಾಕಿ, ಎಕ್ಸ್ಕ್ಲೂಡಿಂಗ್ ದಿ ಓನರ್ಶಿಪ್. ಅದ ಬಂದಾದ್ಮೇಲೆ ಹಾಕಿ. ಕಾಂಪ್ರಮೈಸ್ ಪೆಟಿಷನ್ ಕೊಡ್ತಾರೆ ಬೆಳಗ್ಗೆ, ಕೊಟ್ಮೇಲೆ ನೀವು ನೋಡ್ಕೊಂಡು ಆಮೇಲೆ ಹಾಕಿ ಅದನ್ನ ಮಧ್ಯಾಹ್ನ. ಈಗ 2:13 ಮಾಡೋದು ಬೇಡ, ಬೆಳಗ್ಗೆ ಲೆಟ್ ಇಟ್ ಬಿ ದೇರ್ ಇನ್ ದಿ ಲಿಸ್ಟ್ so that you can give the details. No, wait. ಹಂಗ ಆಗೋದಿಲ್ಲ. ನಾಳೆ ತಿರ್ಗಾ ಇದೇ ಪುರಾಣ ಬೇಡ. You make things very clear. If the property that has been sold to Mr. Shankar Reddy was the exclusive property of Jairama, there should not be any worry. If it is not, then we will be living with some more litigation. ಬೀರಪ್ಪ ಜೈರಾಮನ್ ಜೊತೆಗೆ ಸೆಟಲ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕೆನಾಟ್ ಕ್ಲೈಮ್, ಬಿಕಾಸ್ ಅವ್ರ ಅಪ್ಪನದ್ರಲ್ಲೇ ಅವ್ರು ಕ್ಲೈಮ್ ಮಾಡ್ಬೇಕು. ನಾ ಹೇಳಿದ ಅರ್ಥ ಆಯ್ತಲ್ಲ? ವಾಟ್ ಬೀರಪ್ಪ ಇನ್ ಹಿಸ್ ಲೈಫ್ ಟೈಮ್ ಹ್ಯಾಸ್ ಡನ್ ಇಟ್ ಬೈಂಡ್ಸ್ ದೆಮ್. ಒಂದ್ ನಿಮಿಷ ಕೇಳ್ಬಿಟ್ರೆ ಮುಗ್ದೋಗುತ್ತೆ. ನಿಮ್ ಫೇವರ್ ಅಲ್ಲೇ ಹೇಳ್ತಾ ಇದ್ದೀನಿ. ಬೀರಪ್ಪ ಮತ್ ಜೈರಾಮ್ ಹಾಕಿದ ಸೂಟಲ್ಲಿ ಈ ಪ್ರಾಪರ್ಟಿ ಜೈರಾಮಂದು ಅಂತ ಅವ್ರ ಅಪ್ಪನೇ ಒಪ್ಕೊಂಡ್ಬಿಟ್ಟಿದ್ರೆ ಇವ್ರ ಮೊಮ್ಮಕ್ಳು ಏನು ಕ್ಲೈಮ್ ಮಾಡಕ್ ಬರೋಲ್ಲ. ನಾನ್ ಪಾರ್ಟಿ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮೇಲೆ ಕೇಳ್ಕೊಬೇಕಾಗಿತ್ತು. ದಾವಣೆ ಹಾಕಿಲ್ವಲ್ಲ ಅವರು. ಸೊ ದಾವಣೆ ಹಾಕಿಲ್ದಲ್ಲೇ ಕೊಡ್ತಿರೋ ರಿಲೀಫ್ ಅಲ್ಲಿ ತಗೊಳೋದ್ ಬಿಟ್ಬಿಟ್ಟು 1/5 ಇವ್ರಿಗೆ ಜೈರಾಮನ್ಗೆ, ಇವ್ರು ರಾಮಕೃಷ್ಣನ್ಗೆ 1/5 ಬಂದು ಪ್ಲಸ್ ಅದ್ರ ಜೊತೆಗೆ ಇನ್ನು 1/12 ಬೇರೆ ಬರುತ್ತೆ. ಅದು ಬರೋದಿಲ್ಲ ಇವಾಗ ಅವ್ರು ಗಲಾಟೆ ಮಾಡ್ಕೊಂಡ್ರೆ. You follow me? So therefore it is beneficial to them, like you. ಅವ್ರು ಅದನ್ನ ಅರ್ಥ ಮಾಡ್ಕೊಂಡ ಬೇಗ ಅವ್ರಿಗಾಗುತ್ತೆ, ಪ್ರೊವೈಡೆಡ್ ದಟ್ ಕಾಂಪ್ರಮೈಸ್ ತೋರಿಸಿ ಅವ್ರು. ಅವಾಗ ತೋರ್ಸ ಸರಿ ಹೋಗುತ್ತೆ ಅಷ್ಟೇ. ಮಧ್ಯಾಹ್ನ ಹಾಕಿ. It will let it be there in the list. I will take understanding is that it will be called at 2:30. Let it be there in the regular list. After hearing for some time, parties request the matter to be listed tomorrow for further consideration. We'll list tomorrow. Yes. ಎಲ್ಲ ಮುಗಿಯುತ್ತೆ ನೋಡಿ. 30 ವರ್ಷದ 4 ಅಪೀಲು 2006 ಮುಗಿಯುತ್ತೆ. ಈ ಎಕ್ಸರ್ಸೈಸ್ ಗಿಂತ ನಾನು ಡಿಕ್ಟೇಟ್ ಮಾಡೋದು ಸುಲಭ ಆಗ್ತಿತ್ತು.